ಅತ್ತೆ ಇವಾಗ ಹೇಗಿದ್ದೀರಾ? ಮಾಡಬಾರ್ದು ಮಾಡಿ ಇವಾಗ ಹೆಂಗಿದ್ಯಾ ಅಂತ ಕೇಳ್ತಿಯಲ್ಲೇ ಟಿಪ್ಪರ್ ಲಾರಿ. ಓ ಚೆನ್ನಾಗಿದ್ದೀನಿ ತಗೊಳವ. ಲೇ ಲೀಲಾ, ಇನ್ನೂ ತೇಗ್ತಾನೆ ಇದೆಯಲ್ಲೇ. ನಿಮ್ದೊಳ್ಳೆ ರೀ, ನಾನೇನು ಬೇಕು ತೇಗ್ತಾ ಇದ್ದೀನ? ಅದು ಬತ್ತೈತೆ ತೇಗ್ತಾ ಇದ್ದೀನಿ. ಒಂದಿಷ್ಟು ನೀರಿಗೆ ನಿಂಬೆ ಹುಳಿ ಉಪ್ಪು ಸೋಡಾ ಹಾಕೊಂಡು ಕುಡಿದ್ರೆ ಸರಿ ಹೋಗುತ್ತೆ ಬಿಡಿ. ಹಂಗೆ ಮಜ್ಜಿಗೆನ ಒಂದು ಮಲಿಕಂತೀನಿ. ಅವವ ಸೀರು ಯಾಕವ ಬಂಗಾಲಿ ಬಾಬಾ ಹೇಳಿದ್ ಮರ್ತೋಯ್ತಾ? 3 ದಿನ ಏನು ತಿನ್ನಂಗಿಲ್ಲ, ಅದ್ರಲ್ಲೂ ಅನ್ನ ಅಂತೂ ಮುಟ್ಟಂಗೇ ಇಲ್ಲ. ಅಯ್ಯೋ ಮುಟ್ಟಲ್ಲ ಬಿಡ್ಲಾ, ಪೂನಾಗೆ ತಿಂತೀನಿ. ಅಬ್ಬಬ್ಬಬ್ಬಬ್ಬಬ್ಬ, ಕೊಡ್ರು ಇವಳಿಗೊಂದು ಅವಾರ್ಡ್ನ. ಬಂಗಾಲಿ ಬಾಬಾ ಹೇಳಿದ್ದು 3 ದಿನ ಏನು ಮುಟ್ಟಂಗಿಲ್ಲ ಅಂತ. ಬರೀ ನೀರಷ್ಟೇ. ಅಯ್ಯೋ ಪಾಪ್ ನನ್ ಮಗನೇ, ನಿನ್ ನೆರ ಬದಲು ಒಂದ್ ಎರೆಹುಳನಾರ ಎತ್ತಿದ್ರೆ ಬಾಯಿಗೆ ತಿನ್ನಕ್ ಒಂದಿಷ್ಟು ಮಣ್ಣಾರ ಹಾಕಿರೋದು. ಸಣ್ಣ ವಯಸ್ಸಿಂದ ತುತ್ತು ಕೊಟ್ಟು ಬೆಳ್ಸದ್ನಲ್ಲ, ನನ್ಗೆ ಅನ್ನ ಕೊಡಲ್ಲ ಅಂತೆಲ್ಲ. ಅಲ್ಲೆಲ್ಲೆಲ್ಲೆಲ್ಲೆ ಬೇಸ್ ಮಗ್ನೆ, ಎತ್ತವನ್ ಎದೆಗೆ ಓದ್ಬಿಟ್ಟಲ್ಲೋ. ಅಯ್ಯೋ ಅತ್ತೆ, ಅವ್ರು ಹಾಗಲ್ಲ ಹೇಳಿದ್ದು. ಅಯ್ಯೋ ನಾನು ಅನ್ನ ತಿಂದ್ರೆ ಸತ್ತೋಯ್ತೀನಿ. ಇಷ್ಟು ತಿಂಗಳು ನನ್ನ ಮಗಿಗೆ ಅನ್ನ ಕೊಡದೆ ಹೋಗಿದ್ಯಾ, ಇವಾಗ 3 ದಿನಕ್ಕೆ ಸತ್ತೋಯ್ತಾಳಂತೆ. ನಾನು ಯಾರ ಮಾತು ಕೇಳಲ್ಲ, ಬೇಕಾದ್ರೆ ನೀವು ಹೋಗಿ ಇಟ್ಕೊಳ್ಳಿ ಬಂಗಾಲಿ ಬಾಬನ್ ಕಾಲ್ನ. ಓಸಿ ನಿಂತ್ಕಳವ, ಓಸಿ ನನ್ ಮಾತು ಕೇಳು. ಬೇಡ ಕಣವ, ನಿಂದಮ್ಮ ಅಂತೀನಿ. ಇವಾಗ ನಾನ್ ನಿನ್ನ ಎತ್ತಿರೋಳು, ನೀನ್ ನನ್ ಮಾತು ಕೇಳ್ಬೇಕು. ಅಯ್ಯೋ ಅತ್ತೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ ನಿಮ್ ಜೀವಕ್ಕೆ ಅಪಾಯ ಇದೆ ಅತ್ತೆ, ದಯವಿಟ್ಟು ತಿನ್ಬೇಡಿ ಅತ್ತೆ, ಇಲ್ಲೇ ಇರಿ. ಎತ್ ಮಗನ್ ಮಾತೆ ಕೇಳ್ತಿಲ್ಲ, ಅವನು ನಂಬ್ಕೊಂಬಂದಿರ ನಿನ್ ಮಾತು ಕೇಳ್ತೀನ. ಲೀಲಾ ಲೀಲಾ, ನಂಜಾಗತ್ತೆ ಕಣೆ. ಆಮೇಲೆ ಮುಟ್ಟು ಚುಟ್ಟು ಆದ್ರೆ ಆರೋಗ್ಯ ಹಾಳಾಗತ್ತೆ. ನನ್ನ ಮಾತು ಕೇಳು, 3 ದಿನ ಸುಮ್ಮನೆ ಇದ್ದು ಬಿಡು. ಯಾಕೆ ಯಾವಳನ್ನಾರ ಹುಡುಕೊಂಡಿದ್ದೀರಾ? ನನ್ನನ್ನು 3 ದಿನ ಉಪವಾಸ ಕೆಡೋಗ್ಬಿಟ್ಟು ಅವಳ ಜೊತೆಗೆ ಹೋಗ ಎಡಿರಿಯ ಮಾಡ್ತಿದ್ದೀರಾ? ಹಾಗಾದ್ರೆ ನೀವ್ ಯಾರನ್ನಾರು ಹಸುವು ಕೆಡವಿದ್ರೆ ಬೇರೆಯವಳನ್ನ ಕರ್ಕೊಂಬರಕ್ಕ ಅತ್ತೆ?